ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇದು ನಮ್ಮ ಊರಿನ ಹಬ್ಬದ ಒಂದು ಬ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಮನೇಲಿ ರಂಗೋಲಿ ಹಾಕೋದಿಲ್ಲ, ಈ ಥರ ಹಬ್ಬಗಳೆಲ್ಲ ಇದ್ದಾಗ ಮಾತ್ರ ನಾನು ರಂಗೋಲಿ ಹಾಕ್ತೀನಿ ಇಲ್ಲಿ ಅಷ್ಟೇ. ಸೊ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾಯಿತು. ಹಾಗೆ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾಗಿದೆ. ಹೊಸ್ತಿಲ ಮೇಲೆ ಕೂಡ ಈ ಥರದ್ದು ಒಂದು ಲೋಟಸ್ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಾನು ಇದು ಹೊಸ್ತಿಲ ಮೇಲೆ ಹಾಕೋದು ಬಂದು ವೈಟ್ ಕಲರ್ದು ನಾಮ ಸಿಗುತ್ತಲ್ಲ, ಅದರಲ್ಲಿ ನಾನು ರಂಗೋಲಿ ಹಾಕೋದು. ಆ ಥರ ಹಾಕೋದ್ರಿಂದ ಏನಾಗುತ್ತೆ, ಅದು ಬೇಗನೆ ಹಾಳಾಗೋದಿಲ್ಲ ಅಂಥೇಳಿ. ಆ್ಯಂಡ್ ಹಾಗೆಯೇ ನಮ್ಮ ಒಂದಷ್ಟು ಮನೆ ಚೇಂಜಸ್ ಆಗಿದೆ. ದಿವಾನ್ ಕಟ್ ನಾನು ಅಲ್ಲಿ ದೇವ್ರ ಮನೆ ಕೆಳಗಡೆ ಹಾಕಿದ್ದೆ, ಅದನ್ನು ಇವಾಗ ತೊಗೊಂಬಂದು ಇಲ್ಲಿ ಬಾಲ್ಕನಿ ಹತ್ರ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡುವಾಗ ಯಾವಾಗಲೂ ಹತ್ತಿ ಅದ್ರ ಮೇಲೆ ನಿಂತ್ಕೊಂಡು ಮಾಡೋದು ಎಲ್ಲ ನನಗೆ ಇಷ್ಟ ಆಗ್ತಿಲ್ಲ ಅಂಥೇಳಿ ಹಂಗೆ ಅದನ್ನು ಚೇಂಜ್ ಮಾಡ್ಕೊಂಡೆ ಈ ಸಲ. ಸೊ ಇವಾಗ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದಾಗಿತ್ತು, ಪೂಜೆ ಮಾಡ್ತಾಯಿದ್ದೀನಿ. ಇನ್ನೂ ಕೂಡ ಮನೆ ಹತ್ರ ದೇವ್ರ ಮೆರವಣಿಗೆ ಬಂದಿರಲಿಲ್ಲ, ಹಾಗಾಗಿ ಮೆರವಣಿಗೆ ಬರೋ ಮುಂಚೆನೇ ಪೂಜೆನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಫಸ್ಟ್ ಪೂಜೆ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಹಳೆ ಮನೆ ಏನಿದೆಯಲ್ಲ ಅಲ್ಲಿ ದೇವ್ರ ಮೆರವಣಿಗೆ ಬಂದಾಗ ನಾವು ಫಸ್ಟ್ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ದೇವರಿಗೆ ಹಾರ ಎಲ್ಲ ಕೊಟ್ಟು ಈಡ್ಗಾಯಿ ಹೊಡೆದು ಅಲ್ಲಿಂದ ನಾವು ದೇವ್ರನ್ನ ಫಸ್ಟ್ ನೋಡ್ತೀವಿ. ಆಮೇಲೆ ದೇವ್ರ ಹತ್ರ ನಾವು ತಂಬಿಟ್ಟಲ್ಲಿ ತೊಗೊಂಡು ಹೋಗೋದು. ಹಾಗಾಗಿ ಯಾವಾಗಲೂ ಅಷ್ಟೇ, ಪ್ರತಿ ವರ್ಷ ನಮ್ಮ ಹಳೆ ಮನೆ ಹತ್ರನೇ ಹೋಗಿಬಿಟ್ಟು ನಾವಲ್ಲಿ ವಾಸ ಇದ್ದರೂ ಇಲ್ಲ ಅಂದರೂ ಕೂಡ ನಾವು ಅಲ್ಲೇ ಹೋಗಿ ಫಸ್ಟು ಹಾರ ಎಲ್ಲ ಹಾಕಿ ದೇವ್ರಿಗೆ ಈಡ್ಗಾಯಿ ಎಲ್ಲ ಹೊಡೆಯುವಂಥದ್ದು. ಸೊ ನೋಡಿ, ಪೂಜೆಗೆಲ್ಲ ಇದೆಲ್ಲ ರೆಡಿ ಮಾಡಿದ್ದೀನಿ. ಈ ಸಲ ಪೂಜೆಗೆ ಅಂದರೆ ದೇವ್ರಿಗೆಲ್ಲ ರೆಡಿ ಮಾಡೋದು ನನಗಾಗಿಲ್ಲ. ಈ ಸಲ ನನ್ನ ಮಗ ಪಾಪ ಎಲ್ಲ ರೆಡಿ ಮಾಡಿಕೊಟ್ಟಿದ್ದು. ಇವತ್ತು ಪೂಜೆ ನಾನು ಮಾಡಿಕೊಂಡೆ ಅಷ್ಟೇ. ಸೊ ಈಗ ಮನೆ ಹತ್ರ ಹೋದ್ವಿ. ಮನೆ ಹತ್ರ ದೇವ್ರ ಮೆರವಣಿಗೆ ಕೂಡ ಬಂತು. ನೋಡ್ತಾ ಇದ್ದೀರಲ್ಲ, ನಾವು ನಮ್ಮ ಹಳೆ ಮನೆ ಹತ್ರ ನಿಂತ್ಕೊಂಡು ನಾವು ದೇವ್ರನ್ನ ನೋಡೋದಕ್ಕೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ಸುಮಾರು ಥರ ನಗಾರಿಗಳನ್ನ ತರಿಸಿದ್ರು, ಡೋಲ್ಗಳೆಲ್ಲ ತರಿಸಿದ್ರು, ಈ ಥರ ಬೊಂಬೆಗಳನ್ನೆಲ್ಲ ಕರೆಸಿದ್ರು. ತುಂಬ ಚೆನ್ನಾಗಿತ್ತು. ಆದರೆ ಈ ಹಬ್ಬದಲ್ಲಿ ಏನಪ್ಪ ಅಂದರೆ ಬಿಸಿಲಿರುತ್ತೆ. ಬಿಸಿಲು ಹಬ್ಬ ಮಾಡಿದ್ರೆ ತುಂಬ ಒಂದು ದೊಡ್ಡ ಹಿಂಸೆ ಅನಿಸುತ್ತೆ. ಅದನ್ನು ಬಿಟ್ಟರೆ ದೇವ್ರ ಮೆರವಣಿಗೆ, ದೇವ್ರ ಅಲಂಕಾರ ಎಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಸಲ ಅಂದರೆ ತುಂಬ ಲೇಟ್ ಆಯಿತು ಕೂಡ ನಮ್ಮ ಊರಿನ ಹಬ್ಬ. ಮೆರವಣಿಗೆ ತುಂಬ ಹೊತ್ತು ಹೋಗ್ತಾರೆ. ಆ್ಯಂಡ್ ಹಾಗೆ ಈ ಥರದ್ದು ಡೋಲು ಇದೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆ ಮೆರವಣಿಗೆ ಹೋಗಿ ಎಲ್ಲ ಮನೆ ಹತ್ರನೂ ಈಡ್ಗಾಯಿ ಹೊಡೆದು ಹಾರ ಎಲ್ಲ ಹಾಕ್ಕೊಂಡು ಎಲ್ಲ ಬಳಸಿ ಬರೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಮಗೆ 11:30 ಆಗಿದ್ರೂ ನಾವು ತಂಬಿಟ್ಟು ತೊಗೊಂಡು ಹೋಗೇ ಇಲ್ಲ ದೇವ್ರ ಹತ್ರಕ್ಕೆ. ಸೊ ಅಷ್ಟು ಲೇಟಾಗಿತ್ತು ಈ ಸಲ ಎಲ್ಲ 9:30 10 ಗಂಟೆಗೆಲ್ಲ ತೊಗೊಂಡೋಗ್ಬಿಡ್ತಾ ಇದ್ವಿ ನಾವು. ಇತ್ತೀಚೆಗೆ ಬರ್ತಾ ಲೇಟ್ ಆಗ್ತಾ ಇದೆ. ಅಂದರೆ ಈಗ ಊರು ಬೆಳೀತಾ ಇದೆ, ಮನೆಗಳು ಜಾಸ್ತಿ ಆಗ್ತಿದ್ದಾವೆ, ಎಲ್ಲ ಕಡೆಯೂ ದೇವ್ರ ಮೆರವಣಿಗೆ ಹೋಗಬೇಕು. ಹೋಗಿ ಬರೋಷ್ಟೊತ್ತಿಗೆ ಏನಾಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಸೊ ಈಗ ಬರ್ತಾ ಅದು ಹಾಗೇ ಲೇಟ್ ಆಗ್ತಿರೋವಂಥದ್ದು. ಸೊ ಈಗ ಮನೆ ಮುಂದೆ ಮೆರವಣಿಗೆ ಬರ್ತಾ ಇದೆ. ಚಿಕ್ಕ ಮಕ್ಳಿಗಂತೂ ಇದೆಲ್ಲ ನೋಡ್ಲಿಕ್ಕೆ ತುಂಬಾ ಖುಷಿ. ಈ ಥರ ಹುಡುಗಿ ಗೊಂಬೆ, ಹುಲಿ ಗೊಂಬೆ, ಜೋಕರ್ ಗೊಂಬೆ ಇದನ್ನೆಲ್ಲ ಕರೆಸಿದ್ರು. ಮತ್ತು ಪೂಜಾ ಕುಣಿತ ಥರದ್ದು ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಸೊ ಇಲ್ಲಿಂದ ನಾನು ಯಾವುದೇ ರೀತಿ ವಾಯ್ಸ್ ಓವರ್ ಕೊಡಲ್ಲ, ಇದನ್ನೆಲ್ಲ ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ.
ದೇವ್ರ ಮೆರವಣಿಗೆ ಎಲ್ಲ ಮುಗಿಸಿ ಇವಾಗ ಮನೆಗೆ ವಾಪಸ್ ಬಂದೆ. ಸೊ ಮನೆಗೆ ಬಂದಮೇಲೆ ವಾಪಸ್ ಇವಾಗ ತಂಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ. ನಾವು ತಂಬಿಟ್ಟನ್ನು ಮಾಡಲಿಕ್ಕೆ ಅಕ್ಕಿನ ಹುರಿದ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಮತ್ತು ಸ್ವಲ್ಪ ಏಲಕ್ಕಿನ ಹಾಕ್ಬಿಟ್ಟು ಅದನ್ನು ನಾವು ಮಿಲ್ಲಲ್ಲಿ ಕೊಟ್ಟು ಅದನ್ನು ಹಿಟ್ಟು ಮಾಡಿಸಿಟ್ಕೊತೀವಿ. ಇನ್ನು ಅದನ್ನು ಅದಕ್ಕೆ ಬೆಲ್ಲದ ಪಾನಕ ಮಾಡಿಕೊಂಡು ಕಲಿಸ್ಕೊಳ್ಳೋದು ಅಷ್ಟೇ. ಅಂದರೆ ಈ ದೇವರಿಗೆಲ್ಲ ಕೊಡೋದಕ್ಕೆ ನಾವು ಕಡಲೆ ಬೀಜ ಅದೆಲ್ಲ ಏನೂ ಹಾಕಲ್ಲ. ಮನೇಲಿ ತಿನ್ನೋದಕ್ಕಾದ್ರೆ ಅದನ್ನೆಲ್ಲ ಹಾಕಿ ಮಾಡ್ಕೊತೀವಿ. ದೇವ್ರು ಕೊಡುವಾಗ ಜಸ್ಟ್ ಈ ಥರ ಪ್ಲೇನ್ ತಂಬಿಟ್ಟನ್ನು ಮಾಡಿಕೊಡ್ತೀವಿ. ನಾನು ದೇವ್ರ ಮೆರವಣಿಗೆ ಬರೋ ಮುಂಚೆನೇ ಟೈಮ್ ಇತ್ತಲ್ಲ ಇನ್ನೂ ಅಂತ ಹೇಳಿ ಕಲ್ಸೋಣ ಅಂತ ಬೆಲ್ಲದ ಪಾನಕ ಮಾಡೋಕೆ ಇಟ್ಟಿದ್ದೆ ಆಲ್ರೆಡಿ. ಅಷ್ಟೊತ್ತಿಗೆ ಫೋನ್ ಬಂತು ಮೆರವಣಿಗೆ ಬರ್ತಾ ಇದೆ ಅಂಥೇಳಿ. ಹಾಗಾಗಿ ಪಾನಕ ಮಾತ್ರ ಮಾಡಿಟ್ಬಿಟ್ಟು ಹೊರಟೋಗಿದ್ದೆ ನಾನು, ಬೆಲ್ಲದ ಪಾಕ ಮಾಡಿಟ್ಬಿಟ್ಟು. ಸೊ ಇವಾಗ ಬಂದು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಹಿಟ್ಟು ಜೊತೆ ಹಾಕಿ ಕಲಸಿ ಈ ಥರ ತಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡೆ. 2 ತಂಬಿಟ್ಟನ್ನ ಯಾವಾಗಲೂ ಕೊಡುವಂಥದ್ದು. ಸೊ ಪೂಜೆ ಸಾಮಾನು ರೆಡಿ ಮಾಡಿ ದೇವ್ರ ಮನೆ ಮುಂದೆ ಇಟ್ಟಿದ್ದೀನಿ. ಇನ್ನು ಟೈಮ್ ಇತ್ತು, ಆಗಲೇ ಹೇಳ್ದಂಗೆ ಮೆರವಣಿಗೆ ಲೇಟ್ ಆಗಿದ್ದಿದೆ. ಇನ್ನೂ ಟೈಮ್ ಇತ್ತಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ನಾನು ಒಬ್ಬಳೇನೆ. ಮಗ ಕೂಡ ಈ ಹಬ್ಬದಲ್ಲಂತೂ ನನ್ನ ಕೈ ಸಿಗೋದೇ ಇಲ್ಲ. ಅವನಿಗೆ ಈ ದೇವ್ರ ಮೆರವಣಿಗೆ ಎಲ್ಲ ಮಾಡಿ ದೇವ್ರು ಇಳಿಸಿ ಮತ್ತು ಏನದು ಮರಿ ಹೊಡೆಯೋದು, ಕೋಳಿ ಕುಯ್ಯೋದೆಲ್ಲ ಮಾಡ್ತಾರೆ. ಅದನ್ನೆಲ್ಲ ನೋಡ್ತಾ ಅವ್ನು ಅಲ್ಲೇ ಇದ್ಬಿಡ್ತಾನೆ, ಮನೆ ಕಡೆ ಬರೋದೇ ಇಲ್ಲ. ಮಧ್ಯಾಹ್ನ ಆಗಿರ್ತಾನೆ ಮನೆಗೆ ಬರೋಷ್ಟೊತ್ತಿಗೆ. ಹಾಗಾಗಿ ನಾನು ಒಬ್ಬಳೇ ಇದ್ನಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಎಲ್ಲ ಕೂತ್ಕೊಂಡು ಏನು ಬೇಕೋ ಎಲ್ಲ ಹೆಚ್ಚು ರೆಡಿ ಮಾಡ್ಕೊಂಡ್ಬಿಟ್ಟೆ. ಹಾಗೆ ಮಸಾಲೆ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರುಬ್ಬಿ ಕೂಡ ಇಟ್ಕೊಂಡು ಇವಾಗ ನಾನು ಕುಕ್ಕಿಂಗ್ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಹೆಚ್ಚು ಏನಿಲ್ಲ, 1-2-3 ಜನ ಹಸ್ಬೆಂಡ್ ಫ್ರೆಂಡ್ಸ್ಗೆ ಮಾತ್ರ ನಾವು ಇನ್ವೈಟ್ ಮಾಡಿದ್ವಿ ಅಷ್ಟೇ. ಇನ್ನು ಅದು ಬಿಟ್ಟರೆ ಮನೇಲಿ ನಾವುಗಳೇನೆ. ಹಾಗಾಗಿ ಸ್ವಲ್ಪನೇ ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ನನಗೆ ಪೂರಾ ಅಡುಗೆ ಎಲ್ಲ ಮಾಡಿದ್ದು ಎಲ್ಲ ಅಡುಗೆದು ವೀಡಿಯೋಗಳು ಶೂಟ್ ಮಾಡೋಕ್ಕಾಗಲೇ ಇಲ್ಲ. ಇದನ್ನು ಮಾಡ್ತಾ ಇದ್ದಂಗೆ ನಾವು ಫೋನ್ ಮಾಡಿಬಿಟ್ಟು ನಾನು ಮತ್ತು ನಾನು ಹೊರಗಿತಿ ಮಗಳಿಬ್ಬರು ಕೂಡ ದೇವ್ರ ಹತ್ರ ತಂಬಿಟ್ಟು ತೊಗೊಂಡು ಹೋಗೋಣ ಅಂತೇಳಿ ಹೊರಟುಬಿಟ್ಟೆ. ಹಾಗಾಗಿ ಅದಾದಮೇಲೆ ನನಗೆ ಟೈಮ್ ಆಗೋಯ್ತಲ್ಲ, ಅಲ್ಲಿಂದ ಬರುವಷ್ಟೊತ್ತಿಗೆ ಇನ್ನು ಲೇಟ್ ಆಗಿಬಿಡುತ್ತೆ ಊಟಕ್ಕೆಲ್ಲ ಅಂಥೇಳಿ ನಾನು ಇನ್ನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಫಸ್ಟಿಗೆ ನಾನಿಲ್ಲಿ ಗೀ ರೈಸ್ ಮಾಡ್ಕೊತಾ ಇದ್ದೀನಿ. ಗೀ ರೈಸ್ ಮಾಡಲಿಕ್ಕೆ ಎಲ್ಲ ಏನೇನು ಬೇಕೋ ಎಲ್ಲ ಮಸಾಲೆಗಳೆಲ್ಲ ಹಾಕ್ಕೊಂಡು ಆಗಲೇ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಆಗಿತ್ತಲ್ಲ, ಜಸ್ಟ್ ಇದನ್ನು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ಅದನ್ನೇ ಮಾಡ್ತಾಯಿದ್ದೆ. ಗೀ ರೈಸು, ಹಾಗೇನೆ ವೈಟ್ ರೈಸು, ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಆ್ಯಂಡ್ ಹಾಗೆಯೇ ಚಿಕನ್ ಕಬಾಬ್, ಇನ್ನು ಬಾಯ್ಲ್ಡ್ ಎಗ್ಗು, ಇದೆಲ್ಲ ಮಾಮೂಲಿ ಸಲಾಡ್, ಇದೆಲ್ಲ ಇಷ್ಟೇ ಮಾಡಿದ್ದೆ ಮನೇಲಿ ಇವತ್ತು ಹಬ್ಬಕ್ಕೆ ಅಂಥೇಳಿ ನಾವು ಇದನ್ನು ಮಾಡ್ತಾ ಇದ್ದಂಗೆ ಆಗಲೇ ಹೇಳ್ದಂಗೆ ಕಾಲ್ ಬಂತು. ಹಾಗಾಗಿ ನಾನು ಇಷ್ಟು ಕೆಜಿನ ಸ್ಟಾಪ್ ಮಾಡಿ ಇನ್ನು ರೈಸ್ ಒಂದು ಹಾಕಿರಲಿಲ್ಲ, ಇನ್ನು ಒಗ್ಗರಣೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಕುದಿಸಿದ್ದಾಗಿತ್ತು. ಅಷ್ಟೊತ್ತಿಗೆ 11:30 11:45 ಆಗೋಯಿತು. ಇನ್ನೂ ಟೈಮ್ ಆಗಿಬಿಟ್ರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಂಬಿಟ್ಟು ಕೊಟ್ಟು ಬರೋಣ ಅಂಥೇಳಿ ಹೋದ್ವಿ. ಆದರೂ ಕೂಡ ಅಷ್ಟು ಲೇಟಾಗಿ ಹೋದರೂ ಕೂಡ ಇನ್ನು ರಶ್ ಇತ್ತು. ಅಂದರೆ ದೇವರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ದೇವ್ರ ಜಾಗದ ಅದನ್ನು ಇಳಿಸಿ ಪ್ರತಿಷ್ಠಾಪನೆ ಎಲ್ಲ ಮಾಡಾಗಿತ್ತು. ಊರಿನ ಜನ ಎಲ್ಲ ತಂಬಿಟ್ಟು ಕೂಡ ತಂದು ಕೊಡ್ತಾಯಿದ್ರು. ಆದರೆ ಇನ್ನೂ ಕೂಡ ರಶ್ ಇದ್ದರು, ಜನಗಳೆಲ್ಲ ಫುಲ್ ಏನು ಖಾಲಿ ಆಗಿರಲಿಲ್ಲ. ಸೊ ನೋಡ್ತೀರಾ ನೀವೇ ಮುಂದೆ ನೋಡಿ. ಈಗ ಬಂದಿದ್ದೀವಿ ಮೆರವಣಿಗೆ, ನಾವು ದೇವ್ರದ್ದು ತಂಬಿಟ್ಟು ಆರತಿ ಎಲ್ಲ ಕೊಡಲಿಕ್ಕೆ ನಾನು ಮತ್ತು ನನ್ನ ಹೊರಗಿತಿ ಮಗಳು, ನನ್ನ ಚಿಕ್ಕ ಹೊರಗಿತಿ ಎಲ್ಲ ಕೂಡ ಬಂದಿದ್ವಿ. ತುಂಬ ಅಂದರೆ ತುಂಬಾ ರಶ್ ಇದೆ ನೋಡಿ, ನೋಡ್ತಾ ಇದ್ದೀರಾ. ಇನ್ನು ಮುಂದೆ ಅಷ್ಟರವರೆಗೂ ಕೂಡ ಜನ ಇದ್ದಾರೆ. ಫುಲ್ ರೋಡೆಲ್ಲನೂ ಬ್ಲಾಕ್ ಮಾಡೇ ಬಿಟ್ಟಿದ್ರು ನಮ್ಮೂರಲ್ಲಿ ಇವತ್ತು. ಹೋಗೋದಕ್ಕೆ ವೆಹಿಕಲ್ಸ್ ಎಲ್ಲ ಏನೋ ಆಗೋದಿಲ್ಲ ಅಂಥೇಳಿ. ಅಲ್ಲಿ ಅದು ಆ್ಯಕ್ಚುಲಿ ಮೇಯ್ನ್ ರೋಡ್, ಅಲ್ಲಿಂದನೇ ಹೋಗಬೇಕು ಬಸ್ ಸ್ಟಾಪಿಗೆಲ್ಲ ಹೋಗೋರು ಬರೋರು. ಬಟ್ ಆದರೆ ಈ ಥರ ಹಬ್ಬ ಇದರಿಂದ ಅದೆಲ್ಲ ಬ್ಲಾಕ್ ಮಾಡಿದರು. ಇದೆಲ್ಲ ಊರಿನ ಜನ ಈ ಥರ ಏನೋ ಪೂಜೆ ಕೊಡಲಿಕ್ಕೆ ಬಂದಿರುವಂಥದ್ದೇನೆ. ಸೊ ಇಲ್ಲಿ ಎಲ್ಲ ಪೂಜೆ ಮುಗಿಸಿ ಬರೋಷ್ಟೊತ್ತಿಗೆ ನಂಗೆ ಒಂದು 12-12:30 ಏನೋ ಆಗೋಯಿತು. ಹಾಗಾಗಿ ನಾನಿನ್ನು ಯಾವುದೇ ವೀಡಿಯೋ ಶೂಟ್ ಮಾಡಿಲ್ಲ. ಸೊ ಈಗ ಫೈನಲ್ ಆಗಿ ಆಗಲೇ ಗೆಸ್ಟ್ ಕೂಡ ಊಟ ಮಾಡ್ಕೊಂಡು ಹೋದರು ಬಂದು. ನಾನು ಮತ್ತು ನನ್ನ ಮಗ ಇವಾಗ ಊಟ ಮಾಡ್ತಾ ಕೂತಿದ್ವಿ. ಹಾಗೆ ಅದೊಂದು ಕುಕ್ಕಿಂಗ್ ಅಂತೂ ವೀಡಿಯೋ ಮಾಡ್ಕೊಂಡಿಲ್ಲ, ಇದನ್ನಾದರೂ ಒಂದು ವೀಡಿಯೋ ಹಾಕೋಣ ಅಂತೇಳಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನೋಡ್ತಾ ಇದ್ದೀರಲ್ಲ ಏನೇನೆಲ್ಲ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗ ಹೆಂಗಂದರೆ ಈ ಚಿಕನ್ನಲ್ಲಿ ನನಗೆ ಈ ಪೀಸ್ ಬೇಡ ಆ ಪೀಸ್ ಬೇಡ ಅಂತ ಆಯ್ದಿಡೋದು. ನಿಮ್ಮನೆ ಮಕ್ಕಳು ಹಿಂಗೇನ ಅಂತ ಕಮೆಂಟ್ ಮಾಡಿ ನನಗೂ ಹಾಗೇ ಮಾಡ್ತಿದ್ದ. ಈಗ ನಮಗೆ ಊಟ ನಮ್ಮ ಹಸ್ಬೆಂಡೇ ಬಡಿಸ್ಕೊಡ್ತಿದ್ರು. ಕೆಲವೊಂದೇ ನಾವು ಕೂತ್ಕೊಂಡಿದ್ವಿ, ಹಸ್ಬೆಂಡ್ ತಂದು ಎಲ್ಲನೂ ಕೊಡ್ತಿದ್ರು, ನಾವು ಬಡಿಸ್ಕೊಳ್ತಾ ಇದ್ವಿ ಕೂತ್ಕೊಂಡು. ಸೊ ಇಷ್ಟು ನಮ್ಮ ಒಂದು ಹಬ್ಬದ ಅಡುಗೆ ಆಗಿತ್ತು. ಹೇಗೆ ಕಾಣ್ತಿದೆ ಅಡುಗೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಬಿಸಿಲಲ್ಲಿ ಬೆಳಗಿಂದ ತಿಂಡಿ ಕೂಡ ಮಾಡಿರಲಿಲ್ಲ ನಾನು. ಈಗ ಮಧ್ಯಾಹ್ನ ಆಗಲೇ 3 ಗಂಟೆ ಆಗಿತ್ತು. ಇವಾಗ ಊಟ ಮಾಡೋಷ್ಟರಲ್ಲಿ ನನಗೆ ಊಟನೇ ಸೇರ್ತಾ ಇಲ್ಲ ಅನ್ನೋ ಥರ ಆಗಿತ್ತು. ಏನೂ ತಿನ್ನೋಕ್ಕಾಗಲೇ ಇಲ್ಲ. ಇಷ್ಟು ಗೀ ರೈಸ್ಗೆ ಲಾಸ್ಟ್ ಆಯಿತು ನಂದು. ಇನ್ನು ಚಿಕನ್ ಕೂಡ ಎಲ್ಲ ವಾಪಸ್ ಹಾಕಿದ್ದಾಯಿತು, ಏನೂ ತಿನ್ನಲೇ ಇಲ್ಲ. ನಿಮಗೂ ಹಾಗೆ ಆಗುತ್ತಲ್ವ, ಮಾಡಿ ಅದನ್ನು ನೋಡ್ತಾ ಇದ್ದಾಗ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಸೊ ನನಗೂ ಕೂಡ ಹಾಗೇ. ಅದರಲ್ಲಿ ಈ ಬಿಸಿಲಲ್ಲಂತೂ ಈ ಥರದ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗೋ ಈಗೋ ದೇವ್ರ ಪ್ರಸಾದ ತಿನ್ನಬೇಕು ಅಂತ ಹೇಳಿ ಊಟ ಮಾಡ್ತಾಯಿದ್ವಿ ಅಷ್ಟೇ. ಆ್ಯಂಡ್ ಹಾಗೆಯೇ ನಾವು ಈ ಅಡುಗೆನೆಲ್ಲ ಮಾಡಿದ ನಂತರ ನಾವು ಯಾವುದೂ ಕೂಡ ಟೇಸ್ಟ್ ಮಾಡಬಾರ್ದು, ಅಂದರೆ ಎಲ್ಲೆಲ್ಲ ಏನು ಎಂಜಾಯ್ ಮಾಡಬಾರ್ದು.
ಮಾಡಿದ ಎಲ್ಲ ಅಡುಗೆನ ಕೂಡ ಒಂದು ಸ್ವಲ್ಪ ತೊಗೊಂಡೋಗಿ ದೇವರಿಗೆ ಕೊಡಬೇಕು, ಅದನ್ನು ನಾವು ಎಡೆ ಅಂತೇಳಿ ಹೇಳ್ತೀವಿ. ಸೊ ಆ ಥರ ಕೊಟ್ಟು ಬಂದಮೇಲೆ ನಾವು ಊಟ ಮಾಡ್ತಿರೋದು. ಇನ್ನು ನೈಟ್ ಇವತ್ತು ನಮ್ಮೂರಲ್ಲಿ ನಾಟಕ ಕೂಡ ಅರೇಂಜ್ ಮಾಡಿದರು. ಎಲ್ಲ ಮುಗಿಸಿ ನಾವು ಕೂಡ ಆರಾಮವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾಟಕ ನೋಡಿ ಬೆಳಗಿನ ಜಾವ 3 ಗಂಟೆ ತನಕ ನಾಟಕ ನೋಡಿದ್ವಿ. ಸೊ ಈ ರೀತಿ ನನ್ನ ಒಂದು ಹಬ್ಬದ ದಿನ ಇತ್ತು. ಈ ಒಂದು ದಿನ ನಿಮಗೆ ಹೇಗೆ ಅನ್ನಿಸ್ತು, ನನ್ನ ಈ ಒಂದು ಹಬ್ಬದ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ.